कर्नाटका गुलबर्गा शहर के तिमापुरी सर्कल से डिप्टी कमिश्नर ऑफिस तक एहतजाज रैली निकालते हुए पेंशनर फोरम के क़यादत में EPS 95 को लेकर जबरदस्त मुजाहरा किया गया, जिसमें कम से कम माहाना पेंशन 7,500, महंगाई अलाउंस और तिब्बी सहूलियत का मुतालबा किया गया। इस एहतजाज में गुलबर्गा और बिदर जिले के सैकड़ों रिटायर्ड अफराद ने हिस्सा लिया। फोरम के सदर चंद्रशेखर हिरेमठ ने इस बात पर एडम इत्मीनान का इजहार किया कि अगरचे सर्विस की मुद्दत के दौरान तनख्वाह का 12% EPS को अदा किया गया था, लेकिन रिटायरमेंट के बाद 1000 से 1500 की मामूली पेंशन दी जा रही थी। चंद्रशेखर हिरेमठ ने मुतालबा किया कि मुल्क भर में 70 लाख से ज्यादा पेंशनर परेशानी का शिकार हैं। मरकजी हुकूमत को फौरी कार्रवाई करने की बात कही। डिप्टी कमिश्नर की तवज्जो से वजीर आजम नरेंद्र मोदी को अर्जी पेश की गई। साथ ही साथ गुलबर्गा के मेंबर ऑफ पार्लियामेंट राधा कृष्णन दोड्डमनी और PF ऑफिसर के मुकामी कमिश्नर को भी अर्जी दी गई। तो आइए देखते हैं तफसीली रिपोर्ट। ब्यूरो रिपोर्ट अतराफ TV उर्दू न्यूज़। कार्मिक विरोधी नरेंद्र मोदी के कार्मिक विरोधी केंद्र सरकार के EPF 95 ಜಾರಿ ಆಗಲೇಬೇಕು ಕಾರ್ಮಿಕ ಸಂಘಕ್ಕೆ ಬರಲಿ ಎಲ್ಲಿವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ 2500 ಪಿಂಚಣಿ ಆಗಲೇಬೇಕು। EPS 95 ಆ ಬೇಡಿಕೆ ಈಡೇರಿಸಲಿ ಸರ್ಕಾರ ಅಂತ ಹೇಳಿ ಸೇರಿದಂಥ ನೌಕರರು ನಾವೆಲ್ಲ ಯಾರು ಅಂತ ಹೇಳಿದ್ರೆ ಈ ದೇಶ ಏನು GDP ಗ್ರೋತ್ ಹೇಳ್ತಾರ, ಏನು ಡೆವಲಪ್ಮೆಂಟ್ ನಾವು ಮಾಡಿದ್ದೀವಿ, ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೀವಿ ಅಂತೇಳಿ ಸರ್ಕಾರಗಳು ಹೇಳ್ತಾವ, ಅದೆಲ್ಲ ಅಭಿವೃದ್ಧಿ ಮಾಡಿದಂಥ ನೌಕರರೇ ನಾವು ಇಲ್ಲಿ ಸೇರಿದ್ದೀವಿ। ಇವತ್ತು ನಮ್ಮನ್ನು ಬೀದಿಗೆ ತಳ್ಳಿ ಅವ್ರು ಬರೀ ಘೋಷಣೆ ನಾವು ದೇಶ ಹಿಂಗೆ ಅಭಿವೃದ್ಧಿ ಮಾಡಿದೀವಿ, ಹಿಂಗೆ ಮಾಡಿದೀವಿ, ನಾವು ಹೆಲಿಕಾಪ್ಟರ್ ಇಷ್ಟು ತಯಾರು ಮಾಡಿದೀವಿ, ಬಾಂಬ್ ಇಷ್ಟು ತಯಾರು ಮಾಡಿದೀವಿ, ಮಿಲಿಟ್ರಿ ಇಷ್ಟು ತಯಾರು ಮಾಡಿದೀವಿ, ಕಂಪ್ನಿಗಳು ಇಷ್ಟು ಮಾಡಿದೀವಿ, ರೋಡ್ ಮಾಡಿದೀವಿ, ಶುಗರ್ ಫ್ಯಾಕ್ಟ್ರಿ ನಡೆಸ್ತೀವಿ, ಸಿಮೆಂಟ್ ಇಂಡಸ್ಟ್ರಿ ನಡೆಸ್ತೀವಿ, ಅದೆಲ್ಲ ನಡೆಸಿ ಮಾಡಿದಂಥ ನೌಕರರು ನಾವು ಅವ್ರು ಬರೀ ನಾಯಕರು, ಅವ್ರು ಬರೀ ಘೋಷಣೆ ಮಾಡ್ತಾ ಇದ್ದಾರೆ। ಇವತ್ತು ನಮಗೆ ಅವ್ರ ವಿರುದ್ಧ ಏನು ದ್ವೇಷ ಅಸಹ್ಯ ಇಲ್ಲ, ಆದರೆ ಯಾರು ಈ ದೇಶ ಕಟ್ಟೋ ಸಲುವಾಗಿ ಶ್ರಮಿಸಿದ್ದಾರೆ ಅಂಥ ನೌಕರ ವರ್ಗಕ್ಕೆ ನೀವು ಬೀದಿಗೆ ತಳ್ಳಿ ನೀವು ಮಜಾ ಉಡಾಯಿಸ್ಬೇಡ್ರಿ। ದಯವಿಟ್ಟು ಆಡಳಿತ ನಡೆಸುವಂಥ ಸರ್ಕಾರಕ್ಕೆ ನನ್ನ ಬೇಡಿಕೆ ಇಷ್ಟೇ, ನಮ್ಮವರು ನಾವೆಲ್ಲ ನೌಕರಿ ಮಾಡ್ತಾ ಇದ್ದಾಗ ನಾವೆಲ್ಲ ಕೆಲವರಿಗೆ 58ಕ್ಕೆ ನಿವೃತ್ತಿ ಆಗಿದೆ, ಕೆಲವ್ರಿಗೆ 60 ಆಗಿದೆ, ಕೆಲವರಿಗೆ ಕಂಪ್ನಿದವರು 45-50 ವರ್ಷ ಆಗನೇ ತೆಗೆದಾರೆ ಭಾಳಷ್ಟು ಜನರಿಗೆ। ಆದರೂ ಕೂಡ 10 ವರ್ಷಕ್ಕಿಂತಲೂ ಹೆಚ್ಚಿಗೆ ಸತತವಾಗಿ ಯಾರು ಕೆಲಸ ಮಾಡಿದಾರ ಅವರಿಗೆಲ್ಲ ಈ PF ಕೊಡಬೇಕು, ಮತ್ತು ಅವ್ರಿಗೆ ಪೆನ್ಷನ್ ಕೊಡಬೇಕು, ಈ EPS ಕೊಡಬೇಕು, ಎಂಪ್ಲಾಯ್ಮೆಂಟ್ ಪೆನ್ಷನ್ ಸ್ಕೀಮ್ನಲ್ಲಿ ಕೊಡಬೇಕು ಅಂತೇಳಿ ಬೇಡಿಕೆ ಇದೆ, ಸರ್ಕಾರವೇ ಘೋಷಣೆ ಮಾಡಿದೆ। ಆದರೆ ಇಲ್ಲಿ ಸೇರಿದಂಥ ಎಲ್ರಿಗೂ 1,000ಕ್ಕಿಂತಲೂ ಹೆಚ್ಚಿಗೆ ಪೆನ್ಷನ್ ಯಾರಿಗೂ ಬರ್ತಾ ಇಲ್ಲ। ದಯವಿಟ್ಟು ಕೇಂದ್ರ ಸರ್ಕಾರ ಇದು ಗಮನ ಕೊಟ್ಟು ಕೇಳಬೇಕು। ಯಾರು ಈ ದೇಶ ಕಟ್ಟಿದ್ದಾರೆ ಅವರಿಗೆ 60 ವರ್ಷ ಆದಮೇಲೆ ನೀವು ಪೆನ್ಷನ್ ಅಂತೇಳಿ 1,000 ರೂಪಾಯಿ ಕೊಡ್ತೀರಿ ಅಂತ ಹೇಳಿದ್ರೆ ನಿಮಗೆ ನಾಚಿಕೆ ಬರಬೇಕು। 1,000 ರೂಪಾಯಿದಲ್ಲಿ ಕುಡಿಯಲು ನೀರು ಕೂಡ ಬರಂಗಿಲ್ಲ, ಮನೆ ಬಾಡಿಗೆ ಕಟ್ಟಕ್ಕಾಗಿಲ್ಲ, ವಿದ್ಯುತ್ ಸೌಕರ್ಯ ಇಲ್ಲ, ಏನಿಲ್ಲ। ಇವತ್ತು ನಮ್ಮ EPS 95 ಏನು ಆ್ಯಕ್ಟ್ ಮಾಡಿದ್ದಾರೆ ಅದ್ರ ಪ್ರಕಾರ ನಮ್ಮ ಬೇಡಿಕೆ ಇಷ್ಟೇ, ನಾವೇನು ಭಾಳ ದೊಡ್ಡ ನಮಗೊಂದೊಂದು ಮನಿ ಕೊಡ್ರಿ, ಒಂದೊಂದು ರೋಡ್ ಕೊಡ್ರಿ, ಒಂದೊಂದು ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ಕೊಡ್ರಿ, ಬಿಲ್ಡಿಂಗ್ ಕೊಡ್ರಿ ಅಂತ ಕೇಳ್ತಾ ಇಲ್ಲ। ನಾವು ಕೇಳೋದು ಮಿನಿಮಮ್ ನಮ್ಮ ಬದುಕಕ್ಕೆ 7,500 ರೂಪಾಯಿ ಬೇಕು। ಆ 7,500 ಮಾಸಿಕವಾಗಿ ಕೊಡ್ರಿ, ಪ್ಲಸ್ DA ಎವ್ರಿ ಇಯರ್ ಏನು DA ಹೆಚ್ಚಿಗೆ ಆಗ್ತದ ಆ DA ನಮಗೆ ಕೊಡ್ರಿ। ಮತ್ತೆ ಇವತ್ತು ವೈದ್ಯಕೀಯ ಭತ್ಯೆ ಏನಾಗಿದೆ, ಇವತ್ತು ಕಾಯಿಲೆಗಳು ನಾವು ಬಂದಾಗ ಆಸ್ಪತ್ರೆಗೆ ಹೋದ್ರೆ 4 ಲಕ್ಷ 5 ಲಕ್ಷ ಬಿಲ್ ಮಾಡ್ತಾರೆ, ಅದು ಕೊಡುವಂಥ ಶಕ್ತಿ ನಮ್ಮ ಹತ್ರ ಎಲ್ಲಿ ಇಲ್ಲ। ಆದ ಕಾರಣ ಮೆಡಿಕಲ್ ಬೆನಿಫಿಟ್ ನಮ್ಗೆ ಕೊಡಬೇಕು। ಇಷ್ಟು ಮೂರೇ ನಮ್ಮ ಪ್ರಮುಖ ಬೇಡಿಕೆ, ಇವು ಭಾಳ ರೀಸನೇಬಲ್, ಭಾಳ ಜಾಗ್ರತೆಯಿಂದ ಕೂಡಿದಂಥ ಬೇಡಿಕೆ ಇವೆ। ನಾವು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರಿಗೆ ಕೇಳೋದಿಷ್ಟೇ, ಜಂತರ್ ಮಂತರ್ನಲ್ಲಿ ನಿರಂತರವಾಗಿ 1.5 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ, ನಮಗೆ ಬರೀ ನೀವು ಹೇಳಿಕೆ ಕೊಡೋದು ಬೇಡ, ಇವು ಮೂರು ನೀವು ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಇವತ್ತು
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರ ಕೊಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಬೇಡಿಕೆ ನ್ಯಾಯಬದ್ಧವಾಗಿದೆ. ಇವತ್ತು ಸರ್ಕಾರ ಒಪ್ತದ PF ಆಫೀಸ್ನಲ್ಲಿ ಭಾಳ ಘೋಟಾಲ ಆಗಿದೆ ಅಂತೇಳಿ. ಬಹಳಷ್ಟು ಜನರು ಒಂದೊಂದು ಕಂಪ್ನಿನಲ್ಲಿ 4-4 ವರ್ಷ ಕೆಲಸ ಮಾಡಿದಾರ, ಅವ್ರದ್ದು ದುಡ್ಡು ಮುಳುಗ್ಸ್ಯಾರ. ಮತ್ತೊಂದು ಕಂಪ್ನಿ ಸೇರಿದ ಮೇಲೆ ಆ PF ಕಂಟಿನ್ಯೂ ಆಗಿಲ್ಲ, ಆ ದುಡ್ಡೆಲ್ಲ ಅವ್ರ ಹತ್ರನೇ ಬಿದ್ದಿದೆ. ಇಂಥದ್ದು ಲಕ್ಷಾಂತರ ಗಂಟ್ಲೆ ಕೋಟಿ ಗಂಟ್ಲೆ ದುಡ್ಡು ಅವ್ರ ಹತ್ರ ಪೆಂಡಿಂಗ್ ಇದೆ. ಅದರಲ್ಲಿ ನಮ್ಮೆಲ್ರಿಗೂ ಪೆನ್ಷನ್ ಕೊಡಿ ಅಂತೇಳಿ ನಾವು ಕೇಳೋದು. ನಾವು ಕಟ್ಟಿದ್ದು ದುಡ್ಡುಗೂ ಕೂಡ ಇದೆ. ಸುಮಾರು 13.5% ದುಡ್ಡು ನಮ್ಮ ವೇತನದಲ್ಲಿ ಕಟ್ ಮಾಡಿ ಕಂಪ್ನಿದವರು ಕೂಡ 13.5% ಕೊಟ್ಟು ಚೂರು ಚಾರು ನಮಗೆ ರಿಟೈರ್ಮೆಂಟ್ ಆದಮೇಲೆ ಬೆನಿಫಿಟ್ ಕೊಟ್ಟಿದ್ದಾರೆ. ಆದರೆ ಯಾವುದೇ ಪೆನ್ಷನ್ ನಮ್ಗೆ ಕೊಡ್ತಾ ಇಲ್ಲ. ದಯವಿಟ್ಟು ನಾವು ಕೇಂದ್ರ ಸರ್ಕಾರಕ್ಕೆ ಕೇಳೋದಿಷ್ಟೇ, ಇವತ್ತು ನಮ್ಮ ಪೆನ್ಷನ್ ಕೊಡ್ರಿ. ನಮಗೆ 7,500 ನಾವು ಹೆಚ್ಚಿಗೆ ಕೇಳ್ತಾ ಇಲ್ಲ. 7,500 ಯಾರಿಗೂ ಸಾಲಂಗಿಲ್ಲ. ಇವತ್ತು ಓಲ್ಡ್ ಏಜ್ ಪೆನ್ಷನ್ ಕೊಡ್ತಾ ಇದ್ದೀರಿ, ಕೆಲವು ರಾಜ್ಯದಲ್ಲಿ 3,000 ಓಲ್ಡ್ OAP ಕೊಡ್ತಾರ. ನಮಗೆ 1,000 ಕೊಡ್ತದಂದ್ರೆ ಆ ಸರ್ಕಾರಗಳಿಗೆ ನಾಚಿಕೆ ಬರಬೇಕು. ಅದಕ್ಕೆ ನಮ್ಮ ಬೇಡಿಕೆ ಇಷ್ಟು. ದಯವಿಟ್ಟು ಈ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಈ ಮೂಲಕ ನಾವು ಹೋರಾಟ ಕೇಳಿದ್ದೀವಿ. ನಮ್ಮ ಎಲ್ಲ EPS ನೌಕರರ ಕಲಬುರಗಿ ಮತ್ತೆ ಬೀದರ್ ಜಿಲ್ಲೆಯವರು ಸೇರಿದ್ದೀವಿ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶುಗರ್ ಫ್ಯಾಕ್ಟ್ರಿದವರೇ ವರ್ಕರ್ಸ್ ಇದ್ದಾರೆ. ನಮ್ಮ ಚಕ್ರಪಾಣಿ ಇದರ ಅಧ್ಯಕ್ಷರು, ಅವರು ಕೂಡ ಶುಗರ್ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡಿದಂಥವ್ರು. ಇವತ್ತು ನಾವು ಸರ್ಕಾರಕ್ಕೆ ಇಡೋದಿಷ್ಟೇ, ಇದು ಪ್ರಥಮ ಹೋರಾಟ ಇದೆ. ಇನ್ನು ಮುಂದೆ ನಾವು ಬೀದಿಗೆ ಇಳಿದ್ರೆ ಸಾವಿರಾರು ಜನ ಸೇರ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. अतराफ टीवी, हर बात सच के साथ। इस न्यूज को स्पॉन्सर किया है स्टैंडर्ड जिम। गुलबर्गा शहर में पहली मर्तबा तमाम जदीद इक्विपमेंट्स के साथ, तमाम सहूलतों के साथ मौजूद स्टैंडर्ड जिम। स्टैंडर्ड जिम में मेंबरशिप लेकर अपनी सेहत को तंदुरुस्ती अता कीजिए। स्टैंडर्ड जिम में लेडीज और जेंट्स दोनों के लिए अलग अलग औकात में जिम ट्रेनिंग दी जाती है। बेहतरीन क्वालिफाइड जिम ट्रेनर्स के साथ अपनी सेहत को तंदुरुस्ती में तब्दील कीजिए। आपकी तंदुरुस्ती का खास ख्याल रखते हुए स्टैंडर्ड जिम की खास पेशकश आपके लिए लाए हैं सोना स्टीम बाथ। तफसीली मालूमात के लिए इस एड्रेस पे राब्ता करें। स्टैंडर्ड जिम, अपोजिट कन्नड़ा भवन, स्टेशन मेन रोड, गुलबर्गा। कॉन्टैक्ट डिटेल्स 9916978635 7259428212। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क।
Address Veernakoppam near Gaushavali Dargah, KGF, Karnataka. Contact details 9483444290 9480107826.